ಅಯ್ಯೋ ಏನ್ರಿ ದನ ಕರು ತರ ಹುಲ್ ತಿಂತಿದ್ದೀರಾ? ಹಲೋ, ಹುಲಿ ಇಲ್ಲೇ. ಹುಲಿ ಹುಲ್ ತಿನ್ನಲ್ಲ ಅಂತ ಗಾದೆನೇ ಇದೆ. ಸರಿ ಆಯ್ತು, ನಿನ್ ತಿನ್ಕೊಂಡ್ಬಿಡ್ಲ ಹಂಗಂದ್ರೆ. ನೈ ನೀನು ನನಗೆ ನಾಷ್ಟ ಆದ್ರೆ ಮನೆಯವ್ರಿಗೆ ಫುಲ್ ನಷ್ಟ ಆಗೋಗ್ಬಿಡ್ತೀಯಲ್ವಾ? ಹೆಂಗೆ ಹೆಂಗೆ ಅಂದ್ರೆ ಒಳ್ಳೆ ಸರಿ ಹೋಯ್ತು. ಕತ್ತೆ ಹೆಸ್ರು ಕತ್ತೆ ಥರ ದುಡಿಯೋದಕ್ಕೆ ಮನೇಲಿ ಬೇರೆ ಯಾರಿಲ್ವಲ್ಲ, ನೀನು ಒಬ್ಳೆ ಮಾಡ್ಬೇಕಲ್ಲ. ಲೈ ಅಷ್ಟೊಂದು ಕೆಲಸ ಮಾಡಿದ್ಯಾ, ಮೈಕೈ ಎಲ್ಲ ನೋತಾ ಇಲ್ವ ನಿನಗೆ? ಇಲ್ಲಪ್ಪ. ಹಾಂ ನಿಜಾನೇ? ಏನ್ರಿ ಮಾಡ್ತಿದ್ದೀರಾ? ಅಮ್ಮ ಯಾರೋ ನೋವೇ ಇಲ್ಲ ಅಂದ್ರು, ಹೊಡಕಾಲಿಲಿ. ರೀ ನೀವ್ ನನ್ ಗಂಡ ರೀ. ಏಯ್ ಗಂಡನೇ ಮುಟ್ಬೇಕು, ಬೇರೆ ಯಾವನಾದ್ರ ಬಂದು ಮುಟ್ಟಿದ್ರೆ ರ್ಯಾಪ್ಕ ಅಂತ ಹಂಗೆ ಕೊಟ್ಬಿಡಲ್ವಾ? ಚಿಚಿ ಬೇರೆ ಮುಟ್ಲಿ ಅಂತ ಹೇಳಲಿಲ್ಲ, ಗಂಡ ಆದವನು ಹೆಂಡತಿ ಕಾಲ್ ಮುಟ್ಬಾರ್ದು ಅಂದೆ. ವಾ ಎಲ್ಲಮ್ಮ, ಅವತ್ತು ನೀನು ನನ್ನ ಬೆನ್ನ ಮೇಲೆಲ್ಲ ಓಡಾಡ್ಬಿಟ್ಟಿಲ್ಲ, ಆ ಥರ ನಾನು ಓಡಾಡ್ಬಿಡ್ಲಾ? ಅಯ್ಯೋ ಬೇಡ ರೀ. ಮತ್ತಿರಮ್ಮ ಏನು ಮಾಡಲ್ಲ. ಮೀನಾ ಒಂದು ಮಾತು ಹೇಳೇನಮ್ಮ, ಯಾರು ಏನು ಬೇಕಾದ್ರೂ ಮಾಡಲಿ, ಯಾರಿಗೂ ಏನೂ ಕೆಲಸ ಮಾಡ್ಕೊಳ್ಬೇಡ. ಯಾಕೆ ಎಲ್ರಿಗೂ ಕೈ ಕಾಲಿಲ್ವಾ? ಅವ್ರಿಗೆ ಏನು ಬೇಕೋ ಆ ಕೆಲಸ ಮಾಡ್ಕೊಳ್ಳಿ, ದುಡ್ಕೊಳ್ಳಿ ಬಿಡು, ನೀನೇನು ಮಾಡಬೇಡ. ಅವ್ರು ಏನೇ ಹೇಳಿದ್ರು ನೀನು ಯಾಕಮ್ಮ ಮಾಡೋದು? ಈ ಮನೆಗೆ ಮೊದಲು ಸೊಸೆಯಾಗಿ ಬಂದವಳು ನಾನು. ನಾನು ತಾಯಿ ಇದ್ದಾಗೆ ತಾನೆ. ಮಕ್ಕಳು ತಾಯಿನ? ಏನಮ್ಮ ತಿಂಡಿ ಇದ ಇವತ್ತು? ಏನ್ ಹೀಗಿದೆ, ಉಪ್ಪಿಲ್ಲ ಖಾರ ಇಲ್ಲ, ನನ್ನ ಶೂ ಲೇಸ್ ಕಟ್ ಬಾರಮ್ಮ ಅಂತೆಲ್ಲ ಬೈತಾರೆ, ಕಿಚ್ಚಾಡ್ತಾರೆ. ಅವ್ರಂತಾರೆ ಬೈತಾರೆ ಅಂತ ತಾಯಿ ಕೆಲಸ ಮಾಡ್ದಲೇ ಇರಲ್ಲ. ಯಾವತ್ತು ನನ್ನ ಮಾವನ ಅಪ್ಪ ಅನ್ನೋ ಹಾಗೆ ನೋಡಿದ್ನೋ ಅವತ್ತೇ ರೀ ನಿಮ್ಮ ಅಣ್ಣ ತಮ್ಮಂದಿರು ನನಗೂ ಅಣ್ಣ ತಮ್ಮಂದಿರಾಗೋದು. ಏನ್ರಿ ಮಾಡ್ತಿದ್ದೀರಾ? ಎಲ್ರಿಗೂ ಒಳ್ಳೇದೇ ಬಯಸ್ತಿಲ್ಲ ನೀನು. ನಿನ್ನನ್ನು ಉಪಯೋಗಿಸ್ಕೊಂಡು ಬಿಸಾಕ್ಬಿಡ್ತಾರೆ, ಕೆಲಸ ಮಾಡಿಸ್ಕೊಂಡು ಮರ್ತೆ ಹೋಗ್ಬಿಡ್ತಾರೆ. ಬುದ್ಧಿ ಬಂದ್ಮೇಲೆ ಮರ್ತೋಗ್ತಾರೆ, ಮದ್ವೆ ಆದ್ಮೇಲೆ ಬಿಟ್ಟೋಗ್ತಾರೆ ಅಂತ ಯಾವ ತಾಯಿನೂ ಸೇವೆ ಮಾಡಲ್ಲ ರೀ. ಅಲ್ವೇ, ನೀನು ಮಾತ್ರ ಪ್ರೀತಿ ಕೊಟ್ಬಿಟ್ರೆ ಸಾಕ? ನಿನಗೆ ಬೇಡವೇನೆ ಪ್ರೀತಿ? ಅದನ್ನ ಕೊಡಕ್ಕೆ ನೀವಿದ್ದೀರಲ್ಲ ರೀ. ನನಗೆ ನಾನು ಹೇಳೋದು ಅರ್ಥ ಆಗ್ತಲ್ಲ ಅಲ್ವೇ? ನಾನು ಇವತ್ತು ಬದುಕಿದ್ದೀನಿ, ನಿನ್ನ ಮೇಲೆ ಪ್ರೀತಿ ತೋರಿಸ್ತೀನಿ. ನಾಳೆ ದಿನ ನಿನ್ನ ಬಿಟ್ಟು ನಾನು ಸತ್ತೋಗ್ಬಿಟ್ರೆ ಆ ಸಾವಲ್ಲೂ ನಾನು ನಿನ್ನ ಜೊತೆ ಇರ್ತೀನಯ್ಯ. ಯಾರೋ ಬಂದು ಜೀವದ ಕೆನ್ನೆ ಹಿಂಡಿ ಹೋದ ಹಾಗಿದೆ, ಕಣ್ಣ ಮುಂದೆ ಸ್ವಪ್ನದ ಲೋಕ ಒಂದು ರೂಪ ತಾಳಿದೆ, ಹೊಸ ಪರಿಚಯ ಆದರೂ ಅರೆರೆ. ಇಲ್ಲದೆ ಇರೋ ಭೂಮಿ ನನಗೆ ರುದ್ರ ಭೂಮಿ ಇದ್ದಾಗೆ, ಬೆಳೆದಿರುವುದು ಸ್ಮಶಾನ ರೀ ನನ್ಗದು.
ನನಗೆ ಅಪ್ಪ ತುಂಬಾ ನೆನಪಾಗ್ತಿದ್ದಾರೆ. ಥೋಡೆ ಮೇಲೆ ಮಲ್ಕೊಳ್ಳ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ಕರ್ಮ ಮಾಡಿದವ್ರಿಗೆನೆ ಇಂಥ ಮನೆ ಇಂಥ ಮನೆಯವರೆಲ್ಲ ಸಿಗೋದು. ಆಶೀರ್ವಾದ ಮಾಡು ಬಾ ಅಂತ ಹೇಳಿದ್ರೆ ಪ್ರವಚನ ಮಾಡ್ತಾನೆ, ಪ್ರವಚನ. ಅವನ್ ತಕ್ಕಂತೆ ಅವನ ಹೆಂಡತಿನೂ ಅವನಿಗೆ ಜಿಂಚಾಕ್ ಹಾಕೊಂಡಿದ್ದಾಳೆ. ಗಂಡ ತಪ್ಪು ಮಾಡಿದಾಗ ಅವನನ್ನ ತಿದ್ದವಳೆ ಹೆಂಡತಿ. ಅವ್ನು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಸಮರ್ಥನೆ ಮಾಡ್ಕೋಬಾರ್ದು. ನೀನು ನಿನ್ನ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ನಾನು ಸಹಿಸ್ಕೊಳ್ಳಿಲ್ವೇನೆ. ನಿನ್ನ ಇಬ್ಬರು ಸೊಸೆಯಂದರು ಶ್ರೀಮಂತರ ಮನೆಯವರು. ಅದಕ್ಕೆ ಅವನು ಕಂಡ್ರೆ ಭಾರಿ ಅಕ್ಕರೆ, ಪ್ರೀತಿ, ಮಮಕಾರ ಎಲ್ಲ. ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನು? ಅಯ್ಯಯ್ಯ, ನಾನೇನ್ರಿ ಮಾಡ್ದೆ? ಬೆಳಗ್ಗೆ ಮುಂಚೆನೇ ಎದ್ದು ಮನೆ ಮುಂದೆ ಕಸ ಎಲ್ಲ ತೆಗೆದು ನೀರು ಹಾಕಿ ರಂಗೋಲಿ ಇಟ್ಟವ್ರು ಯಾರು? ನಮಗೆಲ್ಲ ಕಾಫಿ ಮಾಡಿಕೊಟ್ಟವ್ರು ಯಾರು? ಆಮೇಲಿಂದ ತಿಂಡಿ ಮಾಡಿದವ್ರು ಯಾರು? ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿದವ್ರು ಯಾರು? ಸಂಜೆ ತಿಂಡಿ ಊಟಕ್ಕೆಲ್ಲ ರೆಡಿ ಮಾಡಿದವ್ರು ಯಾರು? ಮೀನಾ ಅಲ್ವೇನೆ? ನೀವ್ಯಾರು ಸಹಾಯ ಮಾಡಲಿಲ್ವಲ್ಲ? ಯಾಕೆ? ಅವಳೇನು ಮನುಷ್ಯರು ಅನ್ಕೊಂಡಿದ್ಯೋ ಅಥವಾ ಕತ್ತೆ ಅನ್ಕೊಂಡಿದ್ದೀರಿ ನೀವೆಲ್ಲರೂ? ರೋಹಿಣಿ ದಿನ ಇಡೀ ಪಾರ್ಲರ್ ಒಂದು ದುಡಿತಾಳೆ. ಇನ್ ಬಂದಿರೋದು ಹೊಸ ಹುಡುಗಿ, ಅವಳ ಕೈಯಲ್ಲಿ ಕೆಲಸ ಮಾಡ್ಸಕ್ಕಾಗತ್ತಾ? ಓ, ಇದೆಲ್ಲ ಬಿಟ್ಟು ನಾನು ಕೆಲಸ ಮಾಡ್ಬೇಕಾ? ಯಾಕೆ ಮಾಡಬಾರ್ದು? ಏಯ್, ಬೆಳಗ್ಗೆ ಎದ್ದು ಗಂಡನಿಗೆ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಗದ್ದೆಗೆ ಹೋಗಿ ದುಡಿಯೋ ಸಾವಿರಾರು ಜನ ಕೂಲಿ ಕೆಲಸಗಾರರನ್ನು ನೋಡ್ತೀನಿ. ಗಾರ್ಮೆಂಟ್ಗಳಲ್ಲಿ ಹಗಲು ರಾತ್ರಿ ದುಡಿದು ಮತ್ತೆ ರಾತ್ರಿ ಬಂದು ಗಂಡನಿಗೆ ಮಕ್ಕಳಿಗೆ ಸೇವೆ ಮಾಡೋರು ನೋಡಿದ್ದೀನಿ. ಹಗಲು ರಾತ್ರಿ TV ಸೀರಿಯಲ್ಗಳಲ್ಲಿ ಟೆಕ್ನಿಷಿಯನ್ ಆಗಿ, ಕಲಾವಿದರಾಗಿ ಎಷ್ಟು ಕಷ್ಟಪಡುವಂಥ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ ಕಣೆ. ಎಷ್ಟು ಜನ ಹೆಂಗಸರು ದುಡಿತಾರಿಯೇ. ನೀನು ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಅಯ್ಯೋ, ನೀವು ಮೊದಲು ಮಾತ್ರೆ ತಗೊಳ್ಳಿ. ಯಾಕಾದ್ರೂ ಬಂದು ನಾನು ನಿಮ್ಮ ಮುಂದೆ ಮಾತಾಡ್ತೀನೋ ನನಗಂತೂ ಅರ್ಥ ಆಗಲ್ಲಪ್ಪ. ನಿಜ ನಿಜ, ನಿನಗೆ ಮನೋಜ ರೋಹಿಣಿ ಬಿದ್ದುಬಿಟ್ರೆ ಸಾಕು. ಹೋಗು. ಏನಂದ್ರಿ? ಏನೂ ಇಲ್ಲ, ನೀರು ಕೊಡು ಒಂದೇ. ಆ ಕಡೆ ಆ ಸೂರ್ಯ ಭಾಷಣ ಬಿಗಿತಾನೆ. ಅಯ್ಯೋ, ತಲೆನೋವು ಬೇಡ ಅಂತ ಈ ರೂಮಿಗೆ ಬಂದ್ರೆ ಗಂಡ ಭಾಷಣ ಬಿಗಿತಾರೆ. ತೌತು ತುತ್ತು ಜೀವನಾನೇ ಬೇಡಪ್ಪ. ಹೋಗಿ ನಿಧಾನ, ಅಲ್ಲೋಗಿ ಆನಂದ್ ನೋಡ್ಕೋ. ಸೊಳ್ಳೆ ಗಿಳೆ ಕಚ್ಚುತ್ತೆ, ಆಮೇಲೆ ಡೆಂಗಿ ಬಂದು ವಾಪಸ್ ಇಲ್ಲೇ ಬಿದ್ದುಳುವಂತೆ. ನಾನೇ ಸೇವೆ ಮಾಡ್ತೀನಿ. ಸುಮ್ಮನೆ ಹೇಳ್ತಾರೇನೆ ಅವರು. ಎಲ್ಲ ಹಿಂದಿಂದು ಅನುಭವಿಸ್ಬೇಕು. ಸುಮ್ಮನೆ ಹೇಳಿಲ್ಲ DVG ಅವರು. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀಮ್, ಅವನು ಪೇಳ್ದಂತ ಪಯಣಿಗರು. ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆ ಓಡು, ಪದ ಕುಸಿ ಏನಿಲ್ಲ ಇದು ಮಂಕುತಿಮ್ಮ ಅಂತ. ಕರ್ಮ. ಒಬ್ಬೊಬ್ರೇ ಮಾತಾಡ್ತಿದ್ದಾರೆ. ದೆವ್ವ ಗಿವ್ವ ಮೆಟ್ಕೊಂಡಿದ್ಯಾ ಏನೋಪ್ಪ? ನೀನು ಕಟ್ಕೊಂಡಾಗ್ಲೇ ದೆವ್ವ ಮೆಟ್ಕೊಂಡಂಗೆ ಆಯ್ತು ಕಣ್ಬಿಡೆ.